ಅಳಿಯಂದ್ರೆ ನಮ್ಮನೇಲಿ ಯಾರೇ ತಪ್ಪು ಮಾಡಿರಲಿ ಕ್ಷಮೆ ಕೇಳಲೇಬೇಕು. ಧನರಾಜ ನನ್ನ ತಮ್ಮ ಅನ್ನೋ ಮಾತ್ರಕ್ಕೆ ನಾನೇನು ಅವನ್ನ ಕ್ಷಮಿಸೋದಿಲ್ಲ. ನಿಮ್ಮಂಥ ಒಳ್ಳೆ ಮನಸ್ಸನ್ನು ನೋಯಿಸೋದಕ್ಕೆ ಅವರಾಗೆ ಬಂದು ಕ್ಷಮೆ ಕೇಳ್ತಿದ್ದಾರೆ. ಚಾಚಾ ಪರವಾಗಿಲ್ಲ ಬಿಡಿ, ಆವೇಶದಲ್ಲಿ ಒಂದು ಮಾತು ಬರುತ್ತೆ ಹೋಗುತ್ತೆ, ನಾವೇನು ಅದನ್ನು ಮನಸ್ಸಲ್ಲಿ ಇಟ್ಕೊಂಡಿಲ್ಲ ಬಿಡಿ. ನೋಡ್ರು, ಎಂಥ ಒಳ್ಳೆ ಗುಣ, ಎಂಥ ಒಳ್ಳೆ ಮನಸ್ಸು. ಬೀಗ್ರೆ, ನಿಜ ಹೇಳಬೇಕು ಅಂದರೆ ನಿಮ್ಮಿಂದ ನಾವು ಕಲಿಯೋದು ಸಾಕಷ್ಟಿದೆ. ನೋಡಿದ್ರೇನು, ಇದೇ ಬುದ್ಧಿ ನನಗಾವತ್ತಿದ್ದಿದ್ರೆ ನನ್ನ ಮಗಳನ್ನ ಅರ್ಥ ಮಾಡಿಕೊಂಡು ಅವಳ ಪ್ರೀತಿಗೆ ಬೆಲೆ ಕೊಟ್ಟು ಅವಳು ಇಷ್ಟಪಟ್ಟಿದ್ದ ಮದುವೆಗೆ ನಾನು ಒಪ್ಪಿಗೆ ಕೊಟ್ಟಿದ್ದಿದ್ರೆ ನನ್ನ ಮಗಳಿಗೆ ಇವತ್ತು ಇಂಥ ಸ್ಥಿತಿ ಬರ್ತಿರ್ಲಿಲ್ಲ. ಬೀಗ್ರೆ, ನಮ್ಮ ಮನೆಗೆ ನೀವು ದೇವ್ರ ಹಾಗೆ ಬಂದಿದ್ದೀರಿ. ಬೀಗ್ರೆ, ಸುಮ್ಮನೆ ಬಂದು ನಾವು ನಿಮಗೆ ತೊಂದರೆ ಕೊಟ್ವಿ, ನೀವು ರೆಸ್ಟ್ ತಗೊಳ್ಳಿ. ಸಂಜೆ ಹುಟ್ಟದ ಹಬ್ಬದ ಸಂಭ್ರಮ ಇದೆ, ಎಲ್ಲರೂ ಸಂಭ್ರಮಿಸ್ಬೇಕು, ಖುಷಿ ಖುಷಿಯಾಗಿ ಪಾಲ್ಗೊಳ್ಬೇಕು. ಸರಿನಾ ಧನರಾಜ? ಶಾಂತಮ್ಮ, ಯಜಮಾನ್ರೆ, ನನ್ನ ಮಗಳು ಅಳಿಯಂದ್ರು ಇನ್ನೂ ಬರಲಿಲ್ವಲ್ಲ? ಮಗುನ ರೆಡಿ ಮಾಡ್ತಿರ್ಬೇಕು. ಮಗು ರೆಡಿಯಾಗಿದ್ದರೆ ಹೋಗಿ ಕರ್ಕೊಂಡು ಬಾ. ಸರಿ ಯಜಮಾನ್ರೆ. ಯಜಮಾನ್ರೆ, ಅಲ್ಲಿ ನೋಡಿ, ಮಗಳು ಮೊಮ್ಮಗಳು ಅಳಿಯಂದ್ರು ಎಲ್ಲರೂ ಬರ್ತಾ ಇದ್ದಾರೆ. ಇಲ್ಲ, ಇವರಿಬ್ಬರ ಮಧ್ಯೆ ಬೇರೆ ಏನೋ ನಡೀತಿದೆ. ಈ ಅಸಿಸ್ಟೆಂಟ್ ಮಗಳು ನಮ್ಮ ಅಳಿಯಂದ್ರನ್ನ ಹಾಳು ಮಾಡೋಕ್ಕೆ ಇಲ್ಲಿಗೆ ಬಂದಿದ್ದಾಳೆ ಅನಿಸುತ್ತೆ. ಆದರೂ ಅಳಿಯಂದ್ರಿಗೆ ಇವಳ ಮೇಲೇನಾದರೂ ಫೀಲಿಂಗೋ ಇಲ್ಲ ಡಿಂಗ್ನಂಗ್ ಇದೆಯೋ ಏನೋ. ನಗುತ್ತಾ ನಗುತ್ತಾ ಬಾಡು. ಶಾಂತು, ಈ ಕಾಂತು ಬರ್ಬೇಕಾದ್ರೆ ಯಾರು ಅಡ್ಡ ಇರಬಾರ್ದು ಅಂತ ಗೊತ್ತಿಲ್ವಾ ನಿನಗೆ? ಇವತ್ತಿನ ಕಾರ್ಯಕ್ರಮ ನಾವು ಹೋಸ್ಟ್ ಮಾಡ್ತಾ ಇರೋದು ನಾನೇ, ಆದ್ರಿಂದ ನೀನು ಸ್ಟೇ ಅವೇ. ಏನೋ ಗೋಸ್ಟಾ? ಹೋಸ್ಟ್ ಅಲ್ಲ, ಎಜುಕೇಶನ್ ಇಲ್ಲ, ಹೋಸ್ಟ್. ಹೋಸ್ಟ್ ಅಂದ್ರೆ ಈ ಕಾರ್ಯಕ್ರಮನ ನಡೆಸ್ಕೊಡ್ತಾ ಇರೋದು ನಾನೇ 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 ಒನ್ ಅಂಡ್ ಓನ್ಲಿ ಕಾಂತಮ್ಮ. ಅಲ್ಲಿ ನಿಂತ್ಕೊನಿ. ಏಯ್, ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಕಾಂತಮ್ಮ, ಕಾಂತು ಮಮ್ಮಿ, ಕಾಂತು ಡಾರ್ಲಿಂಗ್. ಇವತ್ತಿನ ವಿಶೇಷ ಏನು ಅಂದ್ರೆ, ಈ ಮನೆಯ ಮಗಳು, ಈ ಮನೆಯ ರಾಜ ಪ್ರತಾಪರಾಜರ ಒಬ್ಬಳೆ ಮೊಮ್ಮಗಳಾದ ಸಾನ್ವಿ 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 ಸಾನ್ವಿಯ ಬರ್ತಡೇ. ಸಾನ್ವಿಗೆ ಸುಸ್ವಾಗತ, ಚಪ್ಪಾಳೆ. ಪ್ರತಾಪರಾಜರದು ದೊಡ್ಡ ಗುಣ, ದೊಡ್ಡ ಮನಸ್ಸು, ದೊಡ್ಡ ನಡೆ, ದೊಡ್ಡ ನುಡಿ. ಮಮ್ಮಿ ಮಮ್ಮಿ ಮಮ್ಮಿ, ಸಾಕು ಸಾಕು, ನಿನ್ನ ಮಾತು ಸ್ವಲ್ಪ ಕಟ್ ಮಾಡು, ಮಗು ಕೇಕ್ ಕಟ್ ಮಾಡಲಿ. ಮಗಳೇ, ನಾವು ಈ ರೀತಿ ಮಾತಾಡದೇ ಇದ್ರೆ ಈ ಮನೆಯಲ್ಲಿ ಇದ್ದು ವೇಸ್ಟು. ಈ ಮನೇಲಿ ಇರಕ್ಕಾಗದು? ಅದು ರಾಜಪ್ಪ ಹಾಕೊಂಡಿರೋ ಸೆಂಟು ತುಂಬಾ ಸುಮಧುರವಾದ ವಾಸನೆಯುಳ್ಳದ್ದಾಗಿದೆ. ಹೌದಾ? ನಿಮ್ಗೆ ಅಷ್ಟೊಂದು ಇಷ್ಟ ಆಗೋಯ್ತಾ? ಇದು ಸಿಟಿ ಮಾರ್ಕೆಟ್ ಇಂದ ತಂದಿರೋದು, ನಿಮ್ಗೂ ಅಂತ ಬೇಡ ಬೇಡ. ರಾಜಪ್ಪ,
ವಾಟ್ ಈಸ್ ದಿಸ್? ದಿಸ್ ಪೀಪಲ್ಸ್ ಆರ್ ವೇಸ್ಟಿಂಗ್ ಟೈಮ್. ಟೈಮ್ ಇಸ್ ಮನಿ. ಟೈಮ್ ಇಸ್ ಎವ್ರಿಥಿಂಗ್. Yeah, time is everything. ಅಮ್ಮ ಅಪ್ಪ ಸಾಕು ಇಂಗ್ಲಿಷ್ ಸಾಕು ಅಂತ ಅವತ್ತು ಹೇಳಿದ್ನಲ್ಲ. ನಾವೆಲ್ಲ ಇರೋದು ಕರ್ನಾಟಕದಲ್ಲಿ, ಕನ್ನಡನೇ ಮಾತಾಡೋಣ. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ದೊಡ್ಡವ್ರು ಹೇಳಿಲ್ವಾ? ಎಷ್ಟೇ ಊರು ಸುತ್ತಿದ್ರು ನಮ್ಮೂರೇ ನಮಗೆ ಚಂದ. ಎಷ್ಟೇ ಭಾಷೆ ಮಾತಾಡಿದ್ರು ನಮ್ಮ ಭಾಷೆನೇ ನಮಗೆ ಅಂದ. ಸರಿಯಾಗಿ ಹೇಳಿದ್ರಿ ಅಳಿಯಂತೆ. ಈಗ ಮುಂದೆ ಬಂದು ಮಗು ಕೈಲಿ ಕೇಕ್ ಕಟ್ ಮಾಡಿಸಿ. ಎಲ್ಲಿ ನನ್ನ ತಮ್ಮ ಧನರಾಜ, ರಾಜೇಶ್ವರಿ? ಯಜಮಾನ್ರೆ ಬರ್ತಾ ಇದ್ದಾರೆ. ಬನ್ನಿ ಬನ್ನಿ ಬನ್ನಿ. ಪುಟ್ಟ, ಶುರು ಮಾಡೋಣವಾ? ಬಾ. ಮೈ ಡಾಟರ್. ಇದೇನಿದು ಅಜ್ಜಿ ತಾತ ಕಣ್ಣೆದುರುಗಡೆನೆ ಇದ್ರು ಅಸಿಸ್ಟೆಂಟ್ ಮಗಳಿಗೆ ಬಂದು ಕೇಕ್ ತಿನ್ನಿಸ್ತಾ ಇದ್ದಾಳಲ್ಲ. ಅದರಲ್ಲೇನಿದೆ, ಮಗು ಆ ಹುಡುಗಿನ ತುಂಬ ಹಚ್ಕೊಂಡಿದ್ದೆ. ತುಂಬ ದಿವಸದಿಂದನೂ ಈ ಹುಡುಗಿ ಅವ್ರ ಜೊತೆಲಿ ಆಟ ಆಡ್ಕೊಂಡು ಪಾಠ ಕೇಳಿಸ್ಕೊಂಡು ಬೆಳೆದಿರೋ ಹುಡುಗಿ. ಅದಕ್ಕೆ ಇವರು ನೋಡಿದ್ರೆ ಆ ಹುಡುಗಿಗೆ ಪ್ರೀತಿ ಜಾಸ್ತಿ. ಎಸ್ ಎಸ್ ಎಸ್, ಓವರ್ ಲವ್. ಡೋಂಟ್ ವರಿ ಥಿಂಕ್. ಬೀಗ್ರೆ, ಸರಿಯಾಗಿ ಹೇಳಿದ್ರಿ ಬೀಗ್ರೆ. ಮಕ್ಕಳು ತುಂಬ ಮುಗ್ಧರು, ಅವ್ರಿಗೆ ಎಲ್ಲರೂ ಒಂದೇ.